श्री गुरुभ्यो नमः। समर्थ सद्गुरु श्री ब्रह्म चैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु श्री दत्तावधूत महाराज की जय। ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 51, 52, 53 ನೋಡೋಣ. ಇದು ಶ್ಲೋಕ 51ರಿಂದ 56 ತನಕ ಸಮರ್ಥ ಗುರುಗಳು ಏನು ಹೇಳಲಿಕ್ಕೆ ಇಷ್ಟಪಡ್ತಾರಂದ್ರೆ, ಒಬ್ಬ ಶ್ರೇಷ್ಠ ಉತ್ಕೃಷ್ಟವಾದ ಭಕ್ತ ಅಂದ್ರೆ ಅವನ ಗುಣ ಸ್ವಭಾವಗಳು ಹೆಂಗಿರ್ತಾವ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಶ್ಲೋಕದೊಳಗೆ ಕಾಮನ್ ಮ್ಯಾನಿಗೆ ಅಪ್ಲಿಕೇಬಲ್ ಆಗೋದು ಸ್ವಲ್ಪ ಕಡಿಮೆನೇ ಅವ ಅಂತ ಅನ್ನಿಸ್ತದ. ಯಾಕಂದರೆ ಇವೆಲ್ಲ ಗುಣಗಳು ನಾವು ಶ್ರೀ ಸಮರ್ಥರ ಸ್ವಾಮಿಯೊಳಗೆ ನೋಡ್ಬೋದು, ಸ್ವಾಮಿ ಸಮರ್ಥರೊಳಗೆ ನೋಡ್ಬೋದು, ಸಮರ್ಥ ರಾಮದಾಸ್ ಸ್ವಾಮಿಯೊಳಗೆ ನೋಡಬಹುದು, ಅಥವಾ ರಾಯರೊಳಗೆ ನೋಡಬಹುದು, ಮಹಾರಾಜರೊಳಗೆ ನೋಡಬಹುದು. ಅಂಥ ಗುಣಗಳನ್ನು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತಾರೆ. ನೋಡೋಣ, ಕೆಲವೊಂದು ಶ್ಲೋಕ ನೋಡೋಣ. ಆಮೇಲೆ ಮುಂದಿನ ಕ್ಯಾಟಗರಿ ಅಂದರೆ ನಿಷ್ಕಾಮ ಭಕ್ತಿ ಬಗ್ಗೆ ಬರ್ತದೆ. ಡೈರೆಕ್ಟ್ಲಿ ಮುಂದಿನ ಕ್ಯಾಟಗರಿ 57ನೇ ಶ್ಲೋಕದಿಂದ ನಿಷ್ಕಾಮ ಭಕ್ತಿಯ ಬಗ್ಗೆ ವಿವರಣೆ ನೋಡ್ಕೋತಾ ಹೋಗೋಣಂತ. ಈಗ ಶ್ಲೋಕ 51. ಮದೇ ಮಸ್ತರೆ ಸಾಂಡಿಲಿ ಸ್ವಾರ್ಥ ಬುದ್ಧಿ ಪ್ರಪಂಚೀಕ ನಾಹಿ ಜಯಾತೆ ಉಪಾಧಿ ಸದಾ ಬೋಲಣೆ ನಮ್ರ ವಾಚಾ ಸುವಾಚ ಜಗೀ ಧನ್ಯತೋ ದಾಸ ಸರ್ವೋತ್ತಮಾತ್ಸ. ಭಾವಾರ್ಥ: ನಿರಹಂಕಾರಿಯಾಗಿದ್ದು ಎಂದೂ ಯಾರನ್ನೂ ದ್ವೇಷ ಮಾಡದೇ ಇರುವವನು, ಮನಸ್ಸಿನ ಸಂಕುಚಿತ ಭಾವವನ್ನು ಬಿಟ್ಟವನು, ಸಂಸಾರದ ಬಾಹ್ಯ ಪಾಶಗಳೂ ಇಲ್ಲದಿರುವವನು, ಹಾಗೂ ಯಾವಾಗಲೂ ನಮ್ರ ಪ್ರಸನ್ನ ವಾಣಿಯಿಂದ ಮಾತನಾಡುವ ಮನುಷ್ಯನು ಜಗತ್ತಿನಲ್ಲಿಯ ಸರ್ವೋತ್ತಮನಾದ ಭಕ್ತನ ಉತ್ಕೃಷ್ಟ ಭಕ್ತನಾಗಿರುತ್ತಾನೆ. ನಾವು ಮೊದಲ ನೋಡ್ದಂಗೆ ಇಲ್ಲಿ ಸರ್ವೋತ್ತಮನಾದಂಥ ಭಗವಂತನ ಉತ್ಕೃಷ್ಟ ಶ್ರೇಷ್ಠ ಭಕ್ತ ಅಂತ ನಾವು ಯಾರಿಗೆ ಅನ್ಬೋದು ಅಂಥೇಳಿ ಅವರು ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಡ್ಕೋತ ಹೋಗ್ತಾರೆ. ಇಲ್ಲಿ ಸ್ವಾಮಿ ಸಮರ್ಥದ ವಿಚಾರ ನೋಡೋದಂದ್ರೆ ಏನು ಹೇಳ್ತಾರಂದ್ರೆ, ಗುರುಗಳು ಹೇಳ್ತಾರೆ, ಈ ಯೂನಿವರ್ಸದ್ದು ಒಂದು ರೂಲ್ ಇರ್ತದೆ. ಯೂನಿವರ್ಸದ ರೂಲ್ ಏನಿರ್ತದಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಾವು ಯಾವುದಕ್ಕೆ ನಮ್ಮ ಮೈಂಡು ಯಾವುದಕ್ಕೆ ಕಂಟಿನ್ಯೂಯಸ್ಲಿ ಕನೆಕ್ಟ್ ಆಗ್ತದೋ, ಅಥವಾ ರಿಪೀಟೆಡ್ಲಿ ಯಾವ್ದು ಚಿಂತನೆ, ಯಾವುದು ಮನನ, ಅಥವಾ ರಿಪೀಟೆಡ್ಲಿ ಯಾವ ಥಾಟ್ಸನ್ನು ನಮ್ಮ ಮೈಂಡ್ ಕ್ರಿಯೇಟ್ ಮಾಡ್ಕೋತ ಹೋಗ್ತದೋ, ನಮ್ಮ ಗುಣ ಸ್ವಭಾವ ನಮಗೆ ಗೊತ್ತಿಲ್ದಂಗೆ ಆ ವಸ್ತು ಅಥವಾ ಆ ವಿಷಯದ ಬಗ್ಗೆನೇ ಆಗ್ತದೆ. ಇಲ್ಲೇ ನಾವು ಸಪೋಸ್ ನಮ್ಮ ಲೈಫ್ ಒಳಗೆ ನೋಡ್ಬೋದು, ನಾವು ಯಾರೋ ನಮ್ದು ಒಂದು ರೋಲ್ ಮಾಡೆಲ್ ಆಗಿ ತೊಗೊಂಡಿರ್ತೀವಿ, ಅವ್ರದ್ದು ವಿಡಿಯೋಸ್ ನೋಡ್ತಿರ್ತೀವಿ, ಅವ್ರದ್ದು ಮಾತು ಕೇಳ್ತಿರ್ತೀವಿ, ಅವರಿಂದ ಭಾಳ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರ್ತೀವಿ ಅಂತಂದ್ರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಮಾತೊಳಗೆ, ನಮ್ಮ ಕೃತಿ ಒಳಗೆ, ನಮ್ಮ ಮನಸ್ಸು ಅವರಂತೆ ವಿಚಾರಗಳು ಶುರುವಾಗ್ತಾವೆ, ಅವರಂತೆ ಚಿಂತನೆಗಳು ಶುರುವಾಗ್ತಾವೆ. ಹಂಗೆ ಅದನ್ನು ಇಲ್ಲಿ ಹೇಳ್ತಾರೆ, ಯಾರಿಗೆ ನಮ್ಮ ಮೈಂಡ್ ಕನೆಕ್ಟ್ ಆಗಿಬಿಡ್ತದಲ್ಲ, ನಾವು ರಿಪೀಟೆಡ್ಲಿ ನಮ್ಮ ಥಾಟ್ಸ್ ಥ್ರೂ ಯಾರಿಗೆ ಕನೆಕ್ಟ್ ಆಗ್ತೀವಲ್ಲ, ಅವರ ಗುಣ ಸ್ವಭಾವಗಳು, ಅವ್ರ ದೋಷಗಳೇನಾದರೂ ಇದ್ರೆ ಅವು ನಮ್ಮೊಳಗೆ ಇಳಿದು ಬರ್ಲಿಕ್ಕತ್ತಾವ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಹಂಗೆ ಈಗ ಇಬ್ಬರು ಭಕ್ತರದ್ದು ನೋಡೋಣ. 2 ಎಕ್ಸಾಂಪಲ್ ತೊಗೊಳ್ಳೋಣ. ಆ್ಯಸ್ ಯೂಶ್ವಲ್ ಒಬ್ಬ ಭಗವಂತನ ಭಕ್ತ, ಅವನು ಸತತ ಭಗವಂತನ ಜೊತೆನ ಕನೆಕ್ಟ್ ಆಗ್ತಾನೆ, ತನ್ನ ವಿಚಾರೊಳಗೆ, ತನ್ನ ಮನಸ್ಸೊಳಗೆ ಸತತ ಭಗವಂತನ ತುಂಬಿ ಇಡ್ತಾನೆ. ಆಬ್ವಿಯಸ್ಲಿ ಅವಾಗೇನಾಗ್ತದೆ, ಭಗವಂತನ ಒಳ್ಳೆಯ ಗುಣಗಳೆಲ್ಲ ಒಳಗೆ ಇಳಿದು ಬರ್ಲಿಕ್ಕತ್ತಾವ, ಡೌನ್ಲೋಡ್ ಆಗ್ತಾವ ಅವನೊಳಗೆ, ಅದು ಅವನಿಗೆ ಗೊತ್ತಿಲ್ದಂಗೆ. ಇನ್ನೊಬ್ಬ ಮನುಷ್ಯ, ಈಗಿನ ಕಾಲದಾಗೆಲ್ಲ ಏಥಿಸ್ಟ್ ಅಂತ ಹೇಳ್ತಾರಲ್ಲ, ನಾಸ್ತಿಕವಾದದ್ದು ಪ್ರಾಬಲ್ಯ ಭಾಳದ, ಕಲಿಗಾಲ ಅಂತ ಹೇಳ್ತಾರೆ, ಏಥಿಸ್ಟ್ ಅಂತ ಹೇಳ್ತಾರೆ. ಅವ್ರಿಗೆ ಹೆಂಗಾಗ್ತದೆ, ಅವ್ರದ್ದು ಏಥಿಸ್ಟ್ ಅಂದ್ರೆ ಅವ್ರಿಗೆ ಒಂದು ಕಲ್ಪನೆ ಏನೇ ಇಲ್ಲ. ದೃಶ್ಯ ವಸ್ತುಗಳ ಆಚೆಗಿರುವಂಥ ಭಗವಂತ ಈಸ್ ಬಿಯಾಂಡ್ ದೇರ್ ಇಮ್ಯಾಜಿನೇಷನ್. ಅವ್ರ ಕಲ್ಪನೆಗೆ ಬಿಯಾಂಡ್ ಇದ್ದಾನೆ ನಾವು ಭಗವಂತ. ಯಾಕಂದ್ರೆ ಅವ್ರ ದೃಷ್ಟಿಗೋಚರ ಇಲ್ಲ. ಅವನು ಭಗವಂತನನ್ನು ಅನುಭವಿಸಿ ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊಳ್ಳಿಕ್ಕೆ ಅವ್ರ ಬುದ್ಧಿ ತರ್ಕ ಒಪ್ಲಿಕ್ಕತ್ತಿಲ್ಲ. ಅಂಥ ಮನುಷ್ಯ ಏನು ಮಾಡ್ತಾನೆ, ನಾವು ತನ್ನ ಕಲ್ಪನೆಗಳನ್ನು, ತನ್ನ ಮೈಂಡನ್ನು ಯಾರ ಜೊತೆ ಕನೆಕ್ಟ್ ಮಾಡಬೇಕು, ಮತ್ತು ದೃಶ್ಯ ವಸ್ತುಗಳ ಜೊತೆನೇ ಕನೆಕ್ಟ್ ಮಾಡಬೇಕು. ವರ್ಲ್ಡ್ಲಿ ಥಿಂಗ್ಸ್, ದೃಶ್ಯ ವಸ್ತುಗಳು ಇಲ್ಲ ವ್ಯಕ್ತಿಗಳು, ಅವ್ರ ಜೊತೆನ ಕನೆಕ್ಟ್ ಮಾಡಬೇಕು. ಗೊತ್ತಿಲ್ದಂಗೆ ಮನಸ್ಸಿನಾಗ ಏನು ಬೆಳ್ಕೋತ ಹೋಗ್ತದೆ, ನಿರಹಂಕಾರ, ನಿಸ್ವಾರ್ಥತೆ, ನಿಷ್ಕಾಮ ಎಲ್ಲಿ ಬೆಳಿಲಿಕ್ಕೆ ಸಾಧ್ಯದ? ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ವರ್ಲ್ಡ್ಲಿ ಪ್ಲೆಜರ್ ಜೊತೆನ ಕನೆಕ್ಟ್ ಆದಂಗೆ ಮತ್ತಷ್ಟು ಸ್ಟ್ರಾಂಗ್ ಡಿಸೈರ್ಸು, ಅತಿ ಆಸೆಗಳು, ಅತಿ ಮೋಹ, ಅತಿ ಕ್ರೋಧ,
ಅತಿ ಜಲಸಿ ಮತ್ಸರ ಇವ ಎಲ್ಲ ಬೆಳ್ಕೋತ ಹೋಗುವಲ್ಲ. ಯಾಕಂದ್ರೆ ಅವ್ನ ಮೈಂಡ್ ಎಲ್ಲಿ ಕನೆಕ್ಟ್ ಆಗ್ತದ, ಯಾವ ವೈಬ್ರೇಷನ್ಸಿಗೆ ಕನೆಕ್ಟ್ ಆಗ್ತದ, ಬೆಳಿಬೇಕಲ್ಲ. ಇದ ಮೈಂಡಿಂದ ಹಾಲತ್ ಹಾಕ್ಕೋತ ಹೋಗ್ತದೆ. ಅದಕ್ಕೆ ಸಮರ್ಥ ಗುರುಗಳು ಇಲ್ಲಿ ಹೇಳ್ತಾರೆ, ನೀವು ಯಾವತ್ತೂ ನಿಮ್ಮ ಮನಸ್ಸನ್ನು ಭಗವಂತನ ಜೊತೆನೇ ಕನೆಕ್ಟ್ ಮಾಡಿರಿ. ಅದೊಂದು ಹೈಯರ್ ಸುಪ್ರೀಮ್ ನಮ್ಮದು ಚಾರ್ಜ್ ಮುಗೀತು ಅಂತಂದ್ರೆ ನಾವು ಕನೆಕ್ಟ್ ಮಾಡ್ತೀವಲ್ಲ ನಮ್ಮ ಮೊಬೈಲನ್ನು, ಹಂಗೆ ನಾವು ನಮ್ಮ ಮನಸ್ಸನ್ನು ಚಾರ್ಜ್ ಮಾಡ್ಕೋಬೇಕು. ಎದಕ್ಕೆ ಕನೆಕ್ಟ್ ಮಾಡ್ತೀರಿ ನೋಡ್ರಿ, ಗ್ರೇಟೆಸ್ಟ್ ಒಂದು ಪವರ್ ಬ್ಯಾಂಕ್ ಅದಲ್ಲ, ಆ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿಬಿಡೋಣ ಅಂದ್ರೆ ಆ ಗುಣಗಳು ನಮ್ಮಲ್ಲಿ ಇಳಿದು ಬರ್ತಾವ ಅಂಥೇಳಿ ಇಲ್ಲೇ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಬೇಕಾದ್ರೆ ನಮ್ಮ ಕನ್ನಡ ಭಕ್ತಿ ಸಾಹಿತ್ಯದ್ದು ಒಂದೊಂದು ದಾಸ ಸಾಹಿತ್ಯದ್ದು ಒಂದೊಂದು ಸಾಂಗ್ ತೊಗೋಬಹುದು. ಇಲ್ಲೂ ಒಂದು ಭಾಳ ಚಂದ ಸಾಂಗನ್ನು ಪುರಂದರದಾಸರ ಹಾಡನ್ನು ರಿಲೇಟ್ ಮಾಡಬಹುದು. ಅದು ಯಾವುದಂದ್ರೆ, ಬಾರೋ ಮನೆಗೆ ಗೋವಿಂದ ನಿನ್ನಾಂಘ್ರಿ ಕಮಲವ ತೋರೋಯನಗೆ ಮುಕುಂದ, ನಲಿದಾಡು ಮನದಲ್ಲಿ ಮಾರಪಿತ ಆನಂದ ಕಂದ, ಆನಂದ ಕಂದ. ಚಾರುಚರ ಶರೀರ ಕರುಣ ವಾರಿನಿಧಿ ಭವಘೋರ ನಾಶನ, ವಾರಿಜಾಸನ ವಂದ್ಯ ನೀರಜ ಸಾರಸದ್ಗುಣ ಹೇ ರಮಾಪತೆ, ಬಾರೋ ಮನೆಗೆ ಗೋವಿಂದ. ಇಲ್ಲೇ ದಾಸರು ಬಾರೋ ಮನೆಗೆ ಗೋವಿಂದ ಅಂದ್ರೆ ನಮ್ಮ ಫಿಸಿಕಲ್ ಹೌಸ್ ಅಲ್ಲ, ನಮ್ಮ ದೃಶ್ಯವಸ್ತುಳಗೆ ಕಾಣೋ ನಮ್ಮ ಸಿಮೆಂಟು ಇಟ್ಟಿಗೆ ಮನೆ ಅಲ್ಲ ಅವ್ರು ಹೇಳಿದ್ದು. ನಮ್ಮ ಮನಸ್ಸನ್ನೋ ಮನೆಗೆ ಗೋವಿಂದ ಭಗವಂತ ನೀ ಬಾರಪ್ಪ. ನಲಿದಾಡು ಮನದಲ್ಲಿ ಅಂದ್ರೆ ನಿನ್ನ ಎಂಥೆಂಥ ಸರ್ವೋತ್ಕೃಷ್ಟ ಗುಣಗಳವಲ್ಲ ಅವೆಲ್ಲ ನನ್ನ ಮನಸ್ಸಿನಾಗ ಇಳಿಯೋಂಗೆ ಮಾಡಪ್ಪ ಭಗವಂತ ಅಂಥೇಳಿ ದಾಸರು ಕೇಳಲಿಕ್ಕತ್ತಾರ. ಇನ್ನು ನೋಡೋಣ ಶ್ಲೋಕ 52. ಕ್ರಮೈವೇಳಜೋ ತತ್ವಚಿಂತಾನುವಾದೆ, ನಲಿಂಪೆ ಕದಾಧಂಭವಾದೆ ವಿವಾದೆ, ಕರಿಸುಖ ಸಂವಾದಜೋ ಗಮಾಚ, ಜಗೀಧನ್ಯತೋ ದಾಸತ ಸರ್ವೋತ್ತಮಾತ್ಸ. ಭಾವಾರ್ಥ: ಪರಮಾರ್ಥ ಸ್ವರೂಪದ ನಿರಂತರ ಚಿಂತನೆ ಮಾಡುವವನಾಗಿದ್ದು ಆ ಸ್ವರೂಪವನ್ನು ಬೇರೆಯವರಿಗೆ ತಿಳಿಸಿ ಹೇಳುವುದರಲ್ಲಿ ತಮ್ಮ ಸಮಯವನ್ನು ಆನಂದದಲ್ಲಿ ಕಳೆಯುವವನು, ಮೋಸಗೊಳಿಸುವ ಯುಕ್ತಿವಾದ ಮತ್ತು ತಪ್ಪು ತಿಳುವಳಿಕೆಯ ವಿತಂಡವಾದಗಳಿಂದ ಎಂದೂ ಲಿಪ್ತನಾಗದವನು, ಹಾಗೂ ವಿಶ್ವದ ಪ್ರಾರಂಭವು ಹೇಗೆ ಆಯಿತೆಂಬ ವಿಷಯವಾಗಿ ಅತ್ಯಂತ ಆತ್ಮೀಯತೆಯಿಂದ ಸಂಭಾಷಣೆ ಮಾಡುವಂತಹ ಪುರುಷನು ಜಗತ್ತಿನಲ್ಲಿ ಸರ್ವೋತ್ತಮನಾದ ಭಗವಂತನ ಉತ್ಕೃಷ್ಟ ಭಕ್ತನಾಗಿರುತ್ತಾನೆ. ನಾವು ಮೊದಲ ನೋಡಿದ್ವಲ್ಲ, ಇಲ್ಲಿ ಉತ್ಕೃಷ್ಟವಾದ ಭಕ್ತನ ಗುಣ ಸ್ವಲ್ಪ ಕಾಮನ್ ಪೀಪಲಿಗೆ ಅಪ್ಲೈ ಆಗೋದು ಕಡಿಮೆ ಅನ್ನಿಸ್ತದ. ಆದರೂ ನಾವು ಮಾಡ್ಕೋತಾ ಹೋಗಬಹುದು, ಎಷ್ಟು ಪಾಸಿಬಲ್ ಅದ ಅಷ್ಟು ಗುಣಗಳನ್ನರೇ ನಮ್ಮ ಒಳಗೆ ಇಳಿಸ್ಕೊತಾ ಹೋಗಬಹುದು ಅಂಥೇಳಿ ಸಮರ್ಥ ರಾಮದಾಸರದ್ದು ಇಚ್ಛಾದ ಇಲ್ಲೇ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಾರ. ಸಾಧ್ಯ ಆದಷ್ಟು ನಾವು ಮೊದಲನ ಯಾಕೆ ನಮಗೆ ಅಪ್ಲಿಕೇಬಲ್ ಇಲ್ಲ ಅಂತ ಅಂದ್ಕೊಂಡು ಬಿಡಬೇಕು. ಸಾಧ್ಯ ಆದಷ್ಟು ಆ ಗುಣಗಳನ್ನು ನೀವು ಇಳಿಸ್ಕೊತಾ ಹೋಗ್ರಿ, ಇಳಿತು ಬರ್ತಾವ ತಾವ ಅಂತ ಹೇಳ್ತಾರೆ. ನೀವು ಕನೆಕ್ಟರೇ ಆಗಿ ನೋಡ್ರಿ, ನೀವು ಸರೆಂಡರೇ ಆಗಿ ನೋಡ್ರಿ, ನೀವು ಶರಣಾಗತ ಆಗಿ ನೋಡ್ರಿ, ಎಲ್ಲ ಒಳ್ಳೆ ಗುಣಗಳು ಇಳ್ಕೋತ ಬರ್ಕೋತ ಹೋಗ್ತಾವ. ಧೈರ್ಯ, ಭಕ್ತಿ, ಸೇವಾ ಮನೋಭಾವ ಎಲ್ಲ ಗುಣಗಳು ನಿಮ್ಮಲ್ಲಿ ಬರ್ಕೋತ ಹೋಗ್ತಾವ ಅಂತ ಹೇಳಲಿಕ್ಕೆ ನಮಗೆ ಈ ದೊಡ್ಡ ದೊಡ್ಡ ಮಹಾಪುರುಷರ ಎಕ್ಸಾಂಪಲ್ಸ್ ಕೊಟ್ಟು ಅವ್ರು ಹೇಳಲಿಕ್ಕತ್ತಾರ. ಇಲ್ಲೇ ಇವೆಲ್ಲ ಶ್ಲೋಕಗಳನ್ನು 57 ತನಕ ನಾವು ದೊಡ್ಡ ದೊಡ್ಡ ಮಹಾಪುರುಷರಿಗೇನೆ ಅಪ್ಲೈ ಮಾಡ್ಬೋದು. ಅವ್ರದ್ದೊಂದು ಎಕ್ಸಾಂಪಲ್ ತೊಗೊಂಡು ನೋಡ್ಬೋದು. ಈಗ ರಾಯರು, ಮಹಾರಾಜರು, ಶ್ರೀ ಸಮರ್ಥ ಗುರುಗಳು ಎಲ್ಲರನ್ನೂ ನೋಡಿದ್ರೆ ಅವರು ಜಗತ್ತನ್ನು ಚೇಂಜ್ ಮಾಡಲಿಕ್ಕೇ ಬಂದವರು.
ಅವ್ರದ್ದು ಕರ್ಮ ಜನ್ಮ ಇರಂಗಿಲ್ಲ, ಕಾರಣ ಜನ್ಮ ಇರ್ತದೆ ಅಂತ ಹೇಳ್ತಾರೆ ಗುರುಗಳಿಲ್ಲೇ. ಅವರು ಜಗತ್ತನ್ನು ಚೇಂಜ್ ಮಾಡಲಿಕ್ಕೆ, ಜನರನ್ನು ಭಕ್ತಿ ಮಾರ್ಗಕ್ಕೆ ಹಚ್ಚಲಿಕ್ಕೆ ಎಷ್ಟು ಕಷ್ಟ ಇದ್ದರೂ ಸಹಿಸ್ಕೊಂಡು, ಜನರ ನಿಂದನೆ ಅಪವಾದಗಳನ್ನು ಸಹಿಸ್ಕೊಂಡು ಮತ್ತು ಜನರಿಗೆ ಒಳ್ಳೆ ದಾರಿ ತೋರಿಸಿ ಜ್ಞಾನ ವಿವೇಕ ಕೊಡಲಿಕ್ಕೆ ಬಂದಿರ್ತಾರೆ. ಅಂಥವರು ದೊಡ್ಡ ಶ್ರೇಷ್ಠ ಭಕ್ತರು, ಭಗವಂತನ ಉತ್ಕೃಷ್ಟ ಭಕ್ತರು ಅಂಥೇಳಿ ಇಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತಾರೆ ಗುರುಗಳು. ಒಂದು ಹಂಗೆ ನೆನಪಾಗ್ತದೆ, ನಾವು ಎಷ್ಟು ಅದೃಷ್ಟವಂತರು, ಎಷ್ಟು ಲಕ್ಕಿ ಪೀಪಲ್. ಯಾಕಂದ್ರೆ ನಾವು ಭಾರತದಂಥ ದೇಶದೊಳಗೆ ಜನ್ಮ ತೊಗೊಂಡಿವಿ. ಈಗ ನೀವು ಎಲ್ಲೇ ಒಂದು ವಿಚಾರ ಮಾಡಿರಿ, ಎಲ್ಲೋ ನಾವು ಆಫ್ರಿಕಾದಾಗ ಯಾವುದೋ ಒಂದು ದೇಶದಾಗ ಹುಟ್ಟಿದ್ರೆ ಎಲ್ಲೇ ಉಣ್ಲಿಕ್ಕೆ ತಿನ್ನಲಿಕ್ಕೆನ ಬಡ್ದಾಡೋದು, ಎಲ್ಲಿ ಅಧ್ಯಾತ್ಮ, ಎಲ್ಲಿ ಇದು. ಹೌದಾ, ಅದು ಬಿಟ್ಟು ಅಮೇರಿಕಾದಂಥ ಶ್ರೀಮಂತ ದೇಶನಾಗ ಹುಟ್ಟಿದ್ವಿ, ಬರೀ ಲಕ್ಸುರಿಯಿಂದ ಬೆನ್ನು ಹತ್ತಿ ಅಲ್ಲಿ ಆ ಸಂತರು ಸಿಗಂಗಿಲ್ಲ, ಮಹಾಪುರುಷರಿಲ್ಲ, ನಮಗೆ ದಾರಿ ತೋರಿಸೋ ದೀಪನ ಇಲ್ಲ. ಅಲ್ಲಿ ಹುಟ್ಟಿದ್ರೆ ನಮ್ಮ ಆತ್ಮದ ಚಿಂತನೆ ಎಲ್ಲಿಗಿರ್ತಿತ್ತು, ನಮ್ಮ ಮನಸ್ಸಿನ ಚಿಂತನೆ ಎಲ್ಲಿಗಿರ್ತಿತ್ತು. ಒಮ್ಮೊಮ್ಮೆ ವಿಚಾರ ಮಾಡಿದ್ರೆ ಎಷ್ಟು ಅನುಗ್ರಹ ನಮ್ಮ ಸಂತರು ಮಹಾಪುರುಷರು ನಮ್ಮ ಮೇಲೆ ಮಾಡಿ ಹೋಗ್ಯಾರಪ್ಪ. ನಮಗೆ ದಾರಿಯರ ತೋರಿಸ್ಕೊಟ್ಟಾರ. ಮಹಾರಾಜರು ಹೇಳ್ತಾರೆ, ಪಂಢರ್ಪುರಕ್ಕೆ ಹೋಗೋ ದಾರಿಗರೆ ಬಂದರೆ ನಿಲ್ರಿ, ಮುಂದೆ ಸಿಕ್ಕೋತ್ ಹೋಗ್ತದೆ, ನಡಿಲಿಕ್ಕರೆ ಸ್ಟಾರ್ಟ್ ಮಾಡಿರಿ. ಹಂಗೆ ಎಟ್ಲೀಸ್ಟ್ ನಾವು ಭಾರತದಂಥ ದೇಶದಾಗ ಹುಟ್ಟಿವಂದ್ರೆ ನಮ್ಗೆ ಇಷ್ಟೆಲ್ಲ ಸಂತರು ಮಹಾಪುರುಷರ ಇಷ್ಟೆಲ್ಲ ಜ್ಞಾನ ಕೊಡಲಿಕ್ಕೆ ನಿಂತಾರ ಅಂತಂದ್ರೆ ನಾವು ಎಷ್ಟು ಲಕ್ಕಿ ಪೀಪಲ್ ಅಂತ ಹೇಳಿ ನನಗನ್ನಿಸ್ತದೆ. ಈಗ ನೋಡೋಣ ಶ್ಲೋಕ 53, ಅದರದ್ದು ಬರೀ ಭಾವಾರ್ಥ ಓದಿಬಿಡ್ತೀನಿ. सदार्चवी प्रियजो सर्वलोकी, सदा सर्वदा सत्यवादी विवेकी, न बोले कदा मिथ्यवाचा त्रिवाचा, जगीधन्यतो दास सर्वोत्तमाचा. ಭಾವಾರ್ಥ: ಯಾವ ವರ್ತನೆಯು ಅತ್ಯಂತ ನಿಷ್ಕಪಟ ಹಾಗೂ ಸರಳವಾಗಿರುವುದೋ ಅವನು ಎಲ್ಲರಿಗೂ ಸೇರಿರುತ್ತಾನೆ. ಅವನ ವಿವೇಕವು ಎಂದೂ ಮಲಿನವಾಗುವುದಿಲ್ಲ. ಅವನು ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಾನೆ ಹಾಗೂ ಎಂದೂ ಸುಳ್ಳು ಹಾಗೂ ಅಸಂಗತವಾದದ್ದನ್ನು ಮಾತನಾಡುವುದಿಲ್ಲ. ಇಂಥ ಆ ಪುರುಷನು ಜಗತ್ತಿನಲ್ಲಿ ಸರ್ವೋತ್ತಮನಾದ ಭಗವಂತನ ಉತ್ಕೃಷ್ಟ ಭಕ್ತನಾಗಿರುತ್ತಾನೆ. ಜೈ ಜೈ ರಘುವೀರ ಸಮರ್ಥ.